ನಮಃ ಶಿವಾಯ. ಸಾಮಾನ್ಯವಾಗಿ ನಾವು ದೇವಸ್ಥಾನಕ್ಕೆ ಹೋದಾಗ ಹಿರಿಯರು ಅಲ್ಲಿಂದ ಅರ್ಚಕರು ಹೇಳ್ತಾ ಇರ್ತಾರೆ, ಒಂದ್ ಗಳಿಗೆ ಕೂತಿದ್ದೋಗಪ್ಪ ಅಂತ. ಹಾಗೆ ಮನೇಲೂ ಒಂದ್ ಗಳಿಗೆ ಪೂಜೆ ಮಾಡಿ ಹೋಗಿಯಪ್ಪ, ಒಂದ್ ಗಳಿಗೆ ಕೂತಿದ್ದೋಗಿ ಅಂತ ಹೇಳ್ತಾರೆ. ಈ ಗಳಿಗೆ ಅಂದ್ರೆ ಏನು? ಗಳಿಗೆ ಅಂದ್ರೆ 24 ನಿಮಿಷ. ನಮ್ಮ ದಿನದ ಸಮಯ ಎಷ್ಟು? 24 ಗಂಟೆ. ನೀವೇನಾದ್ರೂ ಒಂದು ಗಳಿಗೆ ಅಂದ್ರೆ 24 ನಿಮಿಷ ನೀವು ಬೆಳಿಗ್ಗೆ ಎದ್ಬಿಟ್ಟು ನಿಮ್ಗೆ ಇಷ್ಟ ದೈವನ ನೀವು ನಾಮಸ್ಮರಣೆ ನಾಮ ಜಪನ ಮಾಡಿಕೊಂಡು ಹೋಯ್ತು ಅಂತ ಹೇಳಿದ್ರೆ, ಆ ದಿವಸ ಪೂರ್ತಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಯಶಸ್ಸನ್ನ ಸಾಧಿಸ್ತೀರಾ. ಯಾವುದೇ ಬಾಧೆ ಬರೋದಿಲ್ಲ. ಆ 24 ನಿಮಿಷ ನಿಮಗೆ ನಾಮ ಜಪ ಆಗಲ್ವಾ? 24 ನಿಮಿಷ ಧ್ಯಾನ ಮಾಡಿ. ಒಂದು ಧ್ಯಾನದಲ್ಲಿ ನಾವು ಏಕಾಗ್ರತೆಗೆ ಬರಬೇಕು ಅಂತ ಹೇಳಿದ್ರೆ 24 ನಿಮಿಷ ಬೇಕಾಗುತ್ತೆ. 24 ನಿಮಿಷಕ್ಕಿಂತ ಹೆಚ್ಚಿಗೆ ಧ್ಯಾನ ಅದು ಆಗೋದಿಲ್ಲ. ಸುಮ್ಮನೆ ಕುಳಿತುಕೊಂಬೋದಷ್ಟೇ, ಧ್ಯಾನ ಆಗೋದಿಲ್ಲ. ಸೊ ನೀವು 24 ನಿಮಿಷ ನಿಮ್ಗೆ ಇಷ್ಟ ದೈವ ಶಿವ, ಪಾರ್ವತಿ, ಗಣೇಶ, ವಿಷ್ಣು, ಲಕ್ಷ್ಮಿ, ಆಂಜನೇಯ, ರಾಮ, ಕೃಷ್ಣ, ಯಾವ ದೇವರಾದ್ರೂ ಪರವಾಗಿಲ್ಲ. ನಿಮ್ಗೆ ಇಷ್ಟ ದೈವವನ್ನು ತಗೊಂಡು, ಈಗ ಕೃಷ್ಣ ಕೃಷ್ಣ ಕೃಷ್ಣ, ರಾಮ 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 ರಾಮ, ಅಥವಾ ನಿಮ್ಗೆ ಮಂತ್ರ ಗೊತ್ತಿದ್ರೆ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವ, ಈ ತರ ನಿಮ್ಗೆ ಇಷ್ಟ ದೈವವನ್ನು ತೆಗೆದುಕೊಂಡು ನೀವು 24 ನಿಮಿಷ ಪ್ರತಿ ಬೆಳಿಗ್ಗೆ ನೀವು ಮಾಡೋದ್ರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸ್ತೀರಾ. ಯಾವುದೇ ವಿಘ್ನಗಳು ಬರೋದಿಲ್ಲ. ಆ ದಿವಸ ಪೂರ್ತಿ ನಿಮ್ಗೆ ಚೆನ್ನಾಗಿರುತ್ತೆ. ಒಮ್ಮೆ ಪ್ರಯತ್ನಿಸಿ ನೋಡಿ. ಸಾಯಿರಾಮ್.